ವಾವ್, ಬ್ಯೂಟಿಫುಲ್ ರಂಗೋಲಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅದು ಒಂದು ಹಳೆಯದು ದೇವಸ್ಥಾನ. ಅಲ್ಲಿ ಇವಾಗ ನಾವು ಹೋಗಿದ್ವಲ್ಲ, ಹೋಗ್ತೀನಿ ಅಲ್ಲಿಗೆ. ಸೊ ಅದು ಬಂದು ಇದು ಹೊಸ ದೇವಸ್ಥಾನ. ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ. ಇಲ್ಲಿ ಒಂದು ದೇವಸ್ಥಾನ ಇದೆ, ನೋಡೋಣ. ವೀರಾಂಜನೇಯ ಸ್ವಾಮಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವಿವತ್ತು ವೈಕುಂಠ ಏಕಾದಶಿ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಅಂದ್ಕೊಳ್ತಾ ಇದ್ವಿ, ಬರೋಕ್ಕೆ ಆಗಿರಲಿಲ್ಲ. ಏನೋ ಇವತ್ತು ದೇವರ ಆಶೀರ್ವಾದ, ಸೊ ಬಂದಿದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದೇ ಮೇನ್ ರೋಡು. ಮೇನ್ ರೋಡಿಂದ ಪಕ್ಕದಲ್ಲೇ ಇರುವಂಥದ್ದು ನಮ್ಮ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಒಳಗೆ ಬಾ ಸತಿ, ಕುತ್ಕೋ. ಚೆನ್ನಾಗಿ ಹಾಕಿದಾರಲ್ಲ ರಂಗೋಲಿ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ನಮ್ಮ ದೇವ್ರು ಇಲ್ಲಿದ್ದಾರೆ ನೋಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಂ ಏಕದೋ ಬ್ರಾಹ್ಮಣಾರ್ ಏಕದೈವ ಚಾಮನಸಯಶ್ಚೇಜೋ ತದಾ ಇಷ್ಟವತಾಭ್ಯೋ ನಮಃ. ವಿಷ್ಣುನಾರಾಯಣ ವಸುರ್ಭ್ಯಾಂ ಇಷ್ಟೇ ಪೂರ್ಣಂ ದದಾರ್ ಏಕದೈವ ಚಾಮನಸಯಶ್ಚೇಜೋ ತದಾ ಇಷ್ಟವತಾಭ್ಯೋ ನಮಃ. ಈ ದೇವಸ್ಥಾನ ಬಂದ್ಬಿಟ್ಟು ಸಾವಿರಾರು ವರ್ಷದ ಹಳೆಯದಂತೆ. ಇದು ವ್ಯಾಸರಾಯರು ಸ್ಥಾಪಿಸಿ ಹೋಗಿದ್ದಾರೆ ಅಂತಲೂ ಹೇಳಲಾಗತ್ತೆ. ಅಂದರೆ ವ್ಯಾಸರಾಯರು ಅಂದರೆ ಯೋಚನೆ ಮಾಡಿ ಇನ್ನೆಷ್ಟು ಹಳೆಯದು ಇರಬಹುದು ಅಂತ. ಅಲ್ಲಲ್ಲೇ ಅವರು ದೇವಸ್ಥಾನಗಳನ್ನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಹೋಗ್ತಾಯಿದ್ರು. ಅದರಲ್ಲಿ ಇದು ಒಂದು ಸಹ. ಇದು ತುಂಬ ಪವರ್ಫುಲ್ಲು, ಹಾಗೆ ತುಂಬ ಸ್ಟ್ರಾಂಗೆಸ್ಟ್ ದೇವರು ಅಂತಲೇ ಹೇಳ್ಬೋದು. ಇಲ್ಲಿ ಲೋಕಲಲ್ಲಂತೂ ತುಂಬ ನಮಗೆ ಹತ್ತಿರವಾಗಿರೋವಂಥದ್ದು ಇವರು. ಇದೊಂದು ಮತ್ತು ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ಅಂದ್ರೇ ಆಲ್ಮೋಸ್ಟ್ ಪವರ್ಫುಲ್ ದೇವರು. ಅದರಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ತುಂಬ ಏನು ಶಕ್ತಿ ಇರುತ್ತೆ ಅಂತಲೇ ಹೇಳ್ತಾರೆ. ಸೊ ಅದರಲ್ಲಿ ಇದೊಂದು ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು, ಸಾವಿರಾರು ವರ್ಷ ಹಳೇದ ಅಂತ. ಇವಾಗಲೂ ಸಹ ವಿಗ್ರಹನ ಮುಟ್ಟೋದಕ್ಕೂ ಆಗೋದಿಲ್ಲ, ಜಗ್ಸೋದಕ್ಕೂ ಆಗೋದಿಲ್ಲ. ಇವಾಗ ಏನಪ್ಪ ಅಂದರೆ ಈ ದೇವಸ್ಥಾನ ಹೀಗಿರಲಿಲ್ಲ. ಇವಾಗ ಹೇಗಿತ್ತು ಅಂದರೆ ಲೈಕ್ ಬರೀ ಒಂದು ಕಲ್ಲಿರುತ್ತೆ, ಕಲ್ಲ ಮೇಲೆ ಒಂದು ವಿಗ್ರಹ ಇರುತ್ತಲ್ಲ, ಸೊ ಅಷ್ಟೇ ಇದ್ದಿದ್ದು. ಅದನ್ನು ಬರ್ತಾ ಅದೇನು ಮಾಡಿದ್ರು, ಇದನ್ನು ಒಂದು ಸ್ವಲ್ಪ ಏನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಒಂದು ಸಮಯದಲ್ಲಿ ದೇವ್ರ ಹತ್ರ ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ಅಂದರೆ ಏನೂ ಇಲ್ಲ, ದೇವ್ರ ಹತ್ರ ಒಂದು ಹೂವು ಕೇಳ್ತಾರೆ. ಸೊ ಅವಾಗ ಕೊಟ್ಟಿದಾಗ ಅವಾಗ ಹೇಗಿತ್ತು ದೇವಸ್ಥಾನ ಅಂತ ಅಂದರೆ, ಲೈಕ್ ಆ ಒಂದು ನಾನು ಹೇಳಿದ್ನಲ್ಲ, ಒಂದು ಕಲ್ಲಿನ ಮೇಲೆ ಒಂದು ವಿಗ್ರಹ ಅಷ್ಟೇ ಆಂಜನೇಯ ಸ್ವಾಮಿದು, ಅಂದರೆ ವೀರಾಂಜನೇಯ ಸ್ವಾಮಿದು. ಅದು
ಹಿಂದಕ್ಕಿತ್ತಂತೆ. ಅಂದರೆ ಇವಾಗ ಇರೋವಂಥದ್ದು ಒಂದು ಪೂರ್ವಕ್ಕಿದೆ ಮುಖ, ಅವಾಗ ಪಶ್ಚಿಮಕ್ಕಿತ್ತಂತೆ. ಸೊ ಅದನ್ನು ಜಗ್ಗಿಸೋಕ್ಕೆ ಆಗಿರಲಿಲ್ಲ. ಅವಾಗ ಏನು ಮಾಡೋದು, ಪರ್ಮಿಷನ್ ತೊಗೊಂಡು ಹೂವು ಎಲ್ಲ ಕೇಳಿಬಿಟ್ಟು ಆಮೇಲೆ ಈ ರೀತಿ ಅಂದರೆ ಪೂರ್ವಕ್ಕೆ ತಿರುಗಿಸಿಟ್ಟಿದ್ದಾರೆ ದೇವ್ರನ್ನ. ಸೊ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂದ್ಬಿಟ್ಟು ಒಂದು ಆಗಿನ ಕಾಲದವರು ಒಂದು ಸಿಂಪಲ್ಲಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಅಂದರೆ ನಿಮ್ಗೆ ಗೊತ್ತಿರುತ್ತೆ ಆಗಿನ ಕಾಲದಲ್ಲಿ ಹೇಗೆ ಕಟ್ಟಿರ್ತಾರೆ ಅಂತ. ಸೊ ಆ ಥರ ಕಟ್ಟಿದ್ದಾರೆ. ಇವಾಗ ಇನ್ನೂ ಜೀರ್ಣೋದ್ಧಾರ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಕೆಲವೊಂದು ಪರ್ಮಿಷನ್ಸ್ ಬೇಕು. ಎಲ್ಲರ ಹತ್ರನೂ ಇವಾಗ ಕಲೆಕ್ಟ್ ಮಾಡಿಕೊಂಡು ದುಡ್ಡು ಅದು ಇದೆಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಅದನ್ನು ಹೇಳ್ತಾಯಿದ್ರು. ಇವಾಗ ಇಷ್ಟೊತ್ತು ಯಾರು ಪುರೋಹಿತರು ಅಂದರೆ ಐನೋರು, ಅವ್ರನ್ನ ಜಗ್ಸೋಕ್ಕೆ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಇದ್ದಾರೆ ಸಾಹೇಬರು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅಷ್ಟು ಪವರ್ಫುಲ್ ಇದ್ದಾರೆ. ಇದು ಈ ದೇವಸ್ಥಾನದ ಒಂದು ಸ್ಟೋರಿ. ಓಕೆನಾ? ನನಗಂತೂ ತುಂಬ ಖುಷಿ ಆಯಿತು ಕೇಳಿ. ನಾನು ಎಲ್ಲೋದ್ರೂ ಕೇಳಿ ತಿಳ್ಕೊಳ್ಳೋದಕ್ಕೆ ಆಸೆ ಪಡ್ತಾ ಇರ್ತೀನಿ. ಸೊ ಇನ್ನಷ್ಟು ತಿಳ್ಕೊಳ್ಳೋಣ ಅನ್ನೋದೊಂದು ಆಸೆ ಅಷ್ಟೆ. ಸೊ ಹ್ಯಾಪಿ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಮತ್ತೊಮ್ಮೆ ಎಲ್ರಿಗೂ ಶ್ರೀನಿವಾಸ, ಗೋವಿಂದ, ಪರಮಾತ್ಮ, ರಾಮ ಮತ್ತು ಆಂಜನೇಯ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಎಲ್ಲರ ಮೇಲೂ ದೇವರ ಆಶೀರ್ವಾದ ಇರಲಿ. ಇವನ್ ನಮ್ಮ ಮೇಲೂ ಇರಲಿ, ನಮ್ಮ ಕುಟುಂಬದ ಮೇಲೂ ಇರಲಿ ಅಂತ ಕೇಳ್ಕೊತ ಮತ್ತು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಚೆಕ್ ಕೇರ್, ಬಾಯ್. ಇದು ದೇವಸ್ಥಾನ. ಇವಾಗ ಇದು ಬಂದು ಹಳೆಯದು ದೇವಸ್ಥಾನ. ಅಲ್ಲಿ ಇವಾಗ ನಾವು ಹೋಗಿದ್ವಲ್ಲ, ಹೋಗ್ತೀನಿ ಅಲ್ಲಿಗೆ. ಸೊ ಅದು ಬಂದು ಇದು ಹೊಸ ದೇವಸ್ಥಾನ. ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವೀರಾಂಜನೇಯ ಸ್ವಾಮಿನ. ಇದು ತುಂಬ ಹಳೆಯ ದೇವಸ್ಥಾನ. ಬಂದಿದ ತಕ್ಷಣ ಅವ್ರ ಅಪ್ಪನ ಜೊತೆ ಹೊರಟೋದ. ವಿಡಿಯೋ ಎಸ್ ವಿಡಿಯೋ. ಊರಿಗೆ ಬಂದೆ. ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಿದ್ದಾರೆ. ನಾನು ಒಂದ್ಸರಿ ಹೇಳ್ಬಿಡ್ತೀನಿ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅದು ಕ್ಯಾಲೆಂಡರ್ ವರ್ಷ. ನಮ್ಮ ಹೊಸ ವರ್ಷ ಬಂದ್ಬಿಟ್ಟು ಯುಗಾದಿ. ಯಾಕಂದರೆ ಪ್ರಕೃತಿಯಿಂದ ಹಿಡಿದು ಪ್ರತಿಯೊಂದು ಚೇಂಜಸ್ ಆಗುತ್ತೆ. ಸೊ ಅದರಿಂದ ನಮಗೆ ಯುಗಾದಿನೇ ಹೊಸ ವರ್ಷ. ಆದರೂ ಏನೋ ಆಚರಿಸ್ತಾರೆ ಅಂತ ಹೇಳ್ಬೇಕಷ್ಟೆ. ನಮ್ಮಮ್ಮ ಯಾವ ರೇಂಜ್ಗೆ ಹಾಕಿದ್ದಾರೆ ನೋಡಿ ರಂಗೋಲಿ. ರಂಗೋಲಿ ಚೆನ್ನಾಗೇ ಹಾಕ್ತಾರೆ, ನಮಗೆ ಬರೋದೇ ಇಲ್ಲ ಗುರು. ಓಹೋ, ಅಮ್ಮು ಹಾಕಿರೋದು. ಅವಳ ಅಕ್ಷರ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ವಾವ್, ಬ್ಯೂಟಿಫುಲ್ ರಂಗೋಲಿ, ವೆರಿ ನೈಸ್. ನೀವು ಕೇಳ್ಬೋದು ಯಾಕೆ ರಂಗೋಲಿ ಮೇಲೆ ನಿಮ್ಗೆ ಅಷ್ಟೊಂದು ಕ್ರೇಜ್ ಅಂತ. ನಂಗೆ ನಿಜಕ್ಕೂ ಕ್ರೇಜ್ ಇದೆ. ರಂಗೋಲಿ ವೆರೈಟೀಸ್ ಹಾಕಬೇಕು ಅಂತ ಅಂದ್ಬಿಟ್ಟು ಓಕೆ, ನಾನು ಸ್ಟಾರ್ಟ್ ಮಾಡೋದೇ ರಂಗೋಲಿಯಿಂದ. ಅಮ್ಮ ಮನೆಗೆ ಬಂದ್ವಿ. ಏನಕ್ಕೆ ಅಂದರೆ ಓಂ ಶಕ್ತಿಗೆ ಹೋಗಿ ಬಂದಿದ್ನಲ್ಲ, ಸೊ ಅದು ಪ್ರಸಾದ ಕೊಡಬೇಕಾಗಿತ್ತು. ಅದರಿಂದ ಕೊಟ್ಟೋಗೋಣ ಅಂತಂದ್ಬಿಟ್ಟು ಅಮ್ಮ ಮನೆಗೆ ಹಾಗೆ ಬಂದೆ. ನ್ಯೂ ಇಯರ್ ಇತ್ತಲ್ಲ, ಆ ನ್ಯೂ ಇಯರ್ ಕ್ಯಾಲೆಂಡರ್ ವರ್ಷದ್ದು ನಮಗೇನು ಅನ್ವಯಿಸೋದಿಲ್ಲ. ಆದರೂ ನಮ್ಮಪ್ಪ ಮಟನ್ ಮಾಡಿದರು, ಮಟನ್ ಸಾಂಬಾರು. ಸೊ ಇಲ್ಲಿಗೆ ಬಂದು ಊಟ ಮಾಡಿಕೊಂಡು ಮತ್ತೆ ಹೊರಟ್ವಿ. ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟು ಹಂಗೆ ಕಂಟಿನ್ಯೂಸ್ ಆಗಿ ಬರುತ್ತೆ ಈ ವ್ಲಾಗ್ನ. ಹಾಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಹೆಚ್ಚು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.